ಉದ್ಘಾಟನೆ ಮಾಡಿ ಟೇಪ್ ಕಟ್ ಮಾಡಿ ನೀವು ನನಗೆ ಕಾಫಿ ಏನಾದರೂ ಕೊಟ್ಟು ಕಳಿಸ್ತೀರಾ ಅಂತ ಆಲೋಚನೆ ಮಾಡಿದೆ. ಅಷ್ಟರಲ್ಲಿ ಬರ್ತಾ ಗೊತ್ತಾಯ್ತು ನನಗೆ ಇದು ನಾಗರಿಕ ವೇದಿಕೆಯವರ ಒತ್ತಾಯದ ಮೇಲೆ ಇವತ್ತು ಈ ಭೂಮಾಪನ ಕಚೇರಿ ಉದ್ಘಾಟನೆ ಆಗ್ತಾಯಿದೆ. ಅವ್ರು ಇರಲಿಲ್ಲ ಅಂದರೆ ಈ ಕಚೇರಿ ಇರ್ತಾ ಇರಲಿಲ್ಲ ಅಂತ ಹೇಳುವಂಥ ಇದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಅವ್ರ ಕರ್ತವ್ಯ ನಾಗರಿಕ ವೇದಿಕೆ ಅಂದರೆ ಅವರು ಜನಪ್ರತಿನಿಧಿಗಳನ್ನ ಎಬ್ಬರಿಸ್ಬೇಕು. ಆದರೆ ನನ್ನಲ್ಲಿ ಈಗ ಇದನ್ನು ಪ್ರಶ್ನೆ ಒಂದು ಮೂಡಿಸ್ತಾ ಇದೆ. ಅದಕ್ಕಿಂತ ಮೊದಲು ವೇದಿಕೆ ಮೇಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ದಶ್ಮಿ ಅವರೇ ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ, ತಹಸೀಲ್ದಾರ್ ಅವರೇ, DDLR ಅವರೇ ಎಲ್ಲರೂ ಕೂಡ, ಮತ್ತು ನಾಗರಿಕ ವೇದಿಕೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರೇ, ಮಾಧ್ಯಮದ ಸ್ನೇಹಿತರೆ, ಮಿತ್ರರೇ, ಈಗ ಇದರಲ್ಲಿ ಹಲವಾರು ಮನವಿಗಳನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ನನಗೆ ತಿಳಿದಂಥ ಸಮಸ್ಯೆಗಳೇ. ತಾಲೂಕು ಪೊನ್ನಂಪೇಟೆ ತಾಲೂಕು ಆಗಬೇಕಾದ್ರೆ ಭಾಳ ಒಂದು ದೊಡ್ಡ ಹೋರಾಟ ನಡೆದಿದೆ. ಅದರಲ್ಲಿ ನಾಗರಿಕರ ವೇದಿಕೆಯ ಎಲ್ಲರೂ ಕೂಡ ಅಪಾರವಾದಂಥ ಕೊಡುಗೆ ಇದೆ. ಈ ಹೋರಾಟದಲ್ಲಿ ಅರುಣ್ ಮಾಚಿನವರು ಮತ್ತು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಕುಶಲಪ್ಪ ಮಾಸ್ಟರ್ ಇದ್ದಾರೆ, ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ತಾಲೂಕು ಸ್ಥಾಪನೆ ಆಗಿದ್ದ ನಂತರ ತಾಲೂಕು ಕಚೇರಿ, ಭೂಮಾಪನ ಕಚೇರಿ, ಕಂದಾಯ ಕಚೇರಿಗಳು ಎಲ್ಲವ ಅವಶ್ಯಕತೆ ಬರ್ತದೆ. ತಾಲೂಕಾಗಿ 2.5 ವರ್ಷ ಆಗಿದೆ. ಆದರೆ ತಹಸೀಲ್ದಾರ್ ಕಚೇರಿ ಬಿಟ್ಟರೆ ಬೇರೆ ಯಾವುದು ಕೂಡ ಆಗಲಿಲ್ಲ. ಅದರಿಂದ ಈ ಸಮಸ್ಯೆಗಳಿಗೆ ಒಂದು ಪೂರಕವಾದಂಥ ವಾತಾವರಣ ಬಹುಶಃ 2 ವರ್ಷದಿಂದ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇವತ್ತು ಒಂದೊಂದಾಗೆ ನಾವು ತಾಲೂಕಾ ಕಚೇರಿಯನ್ನು ಕೂಡ ಈಗ ನಾವು ಬಂದ ಮೇಲೆ ಉದ್ಘಾಟನೆ ಮಾಡಿ ಎಲ್ಲ ದಾಖಲೆಗಳನ್ನು ತಂದಲ್ಲಿಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇವತ್ತು ಈ ಕಚೇರಿಯ ಉದ್ಘಾಟನೆಯನ್ನು ಕೂಡ ಮಾಡಿ ಇಲ್ಲೂ ಕೂಡ ಇಲ್ಲಿ ದಾಖಲೆಗಳು ಕೂಡ ಇಲ್ಲಿ ಬರ್ತದೆ. ಆದರೆ ಪ್ರಶ್ನೆ, ಅದಕ್ಕಿಂತ ಮೂಲವಾದಂಥ ಪ್ರಶ್ನೆ ಏನಂತ ಹೇಳಿದ್ರೆ, ತಾವು ಇವತ್ತು ಕೊಟ್ಟಿರುವಂಥ ಮನವಿ ಪತ್ರ ಏನಿದೆ ಇದರಲ್ಲಿ ಪೌತಿ ಖಾತೆ, ಈ ಪೌತಿ ಖಾತೆ ಬರೀ ಪೊನ್ನಂಪೇಟೆ ಹೋಬಳಿಯಲ್ಲಿ 6,000 ಖಾತೆಗಳು ಇನ್ನೂ ಆಗಿಲ್ಲ. 6,000. ಈ 6,000 ಆಗಬೇಕಂತಂದರೆ ಎಷ್ಟು ವರ್ಷಗಳಿಂದ ನಡೆದಿಲ್ಲ ಅಂತ ಹೇಳೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನೀವು RTC ತೊಗೊಂಡ್ರೆ ಒಂದು ಸರ್ವೆ ನಂಬರ್ಗೆ 20 ಪೇಜು 25 ಪೇಜ್ ಇರ್ತದೆ. ಆ ಊರಿನಲ್ಲಿರೋರೆಲ್ಲ ಹುಟ್ಟಿದವರು, ಸತ್ತವರು ಎಲ್ಲರ ಹೆಸರು ಕೂಡ ಅಲ್ಲಿ ಸಿಗ್ತದೆ. ಅಂದರೆ ನಿಮಗೆ ಊರಿನಲ್ಲಿ ಎಷ್ಟು ಜನ ಬೇಕು ಅಂತ ಹೇಳಿದ್ರೆ ಒಂದು ಸರ್ವೆ ನಂಬರ್ ತೊಗೊಂಡ್ರೆ ಎಲ್ಲರ ಹೆಸರು ಸಿಕ್ಬಿಡ್ತದೆ. ಆ ರೀತಿ ಪರಿಸ್ಥಿತಿ ಇದೆ. ಅದರಲ್ಲೊಬ್ಬರು ಪೌತಿ ಆಗ್ತಾರೆ ಅಥವಾ ಆಗಿರ್ತಾರೆ 20 ವರ್ಷದ ಹಿಂದೆ, ಅಥವಾ ಪಟ್ಟೇದಾರ ತೀರ್ಕೊಬಿಡ್ತಾರೆ. ಯಾರ ಹೆಸರಿಗೆ ಖಾತೆ ಮಾಡಬೇಕು? ಯಾರ ಹೆಸರಿಗೆ? ಪಟ್ಟೇದಾರರಿಗೆ ಎಲ್ಲರೂ ಕುಟುಂಬಸ್ಥರೇ. ಅದರಿಂದ ಯಾರಲ್ಲಿ ಉಳ್ಕೊಂಡಿರ್ತಾರೆ ಅವ್ರ ಹೆಸರು ಮಾತ್ರ ಇರ್ತದೆ, ಹೊಸೊಬ್ಬರನ್ನು ಸೇರ್ಸೋಕ್ಕಾಗ್ತಾ ಇಲ್ಲ. ನಾನು ಪ್ರಶ್ನೆ ಉತ್ತರ ಕೇಳ್ತಾ ಇಲ್ಲ, ಪ್ರಶ್ನೆ ಉತ್ತರ ನಾನೇ ಕೊಡ್ತಾ ಇದ್ದೀನಿ ನಿಮಗೆ. ಇದು ಪರಿಸ್ಥಿತಿ. ಇವತ್ತು ಪೈಕಿ ನಂಬರನ್ನು ಕೊಟ್ಕೊಂಡು ಬಂದಿದ್ದಾರೆ. P ನಂಬರ್ 64,000 ನಂಬರ್ ಕೊಟ್ಟಿದ್ದಾರೆ ಬರೀ ವಿರಾಜಪೇಟೆ ಕ್ಷೇತ್ರದಲ್ಲಿ. 64,000 ಹೇಗೆ ಸರಿಪಡಿಸೋದು? ಕಂದಾಯ ನಿಗದಿ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. 1,00,000 ಎಕರೆ ಕಂದಾಯ ನಿಗದಿ ಆಗಲಿಲ್ಲ. 1,00,000 ಎಕರೆ ಅಂದರೆ ಕಳೆದ 20 ವರ್ಷದಿಂದ ಯಾವುದೇ ಕಂದಾಯ ವ್ಯವಸ್ಥೆನೂ ಇಲ್ಲಿಲ್ಲ ಅಂತ ಹೇಳೋದೇ ಅರ್ಥ ಇದರದು. ಆದರೆ ಇದನ್ನು ನಾವು ಗುರುತಿಸಿದ್ದೇವೆ. ಈ ಜವಾಬ್ದಾರಿ ಇದನ್ನು ವಹಿಸ್ಕೊಂಡಿದ್ದೀನಿ. ತಾವೆಲ್ಲ ಆಶೀರ್ವಾದ ಮಾಡಿ ಇವತ್ತು ನೀವು ಇದನ್ನು ಮಾಡಬೇಕು ಈ ಕೆಲಸವನ್ನು ಅಂತ ಕಳಿಸ್ಕೊಟ್ಟಿದ್ದೀನಿ. ನಾನು ಅದನ್ನು ಮಾಡ್ತೇನೆ. ಆದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಕೂಡ ನಾಗರಿಕ ವೇದಿಕೆಯವರು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ಬರೀ ಸಮಸ್ಯೆಗಳನ್ನು ಎತ್ತಿಡಿದ್ರೆ ಸಾಕು. ಸಮಸ್ಯೆಗಳಿಗೆ ಕಾರಣ ಯಾರು, ಕಾರಣ ಏನು, ಕಾರಣಕರ್ತರು ಯಾರು, ಇದೆಲ್ಲವನ್ನು ಕೂಡ ತಾವೇ ಗುರುತಿಸಬೇಕು. ಯಾಕಂದರೆ ಈಗ ಈ ಸಮಸ್ಯೆಗಳನ್ನು ಬಹಿರಂಗವಾಗಿ ಓದಿದಾಗ ನಾನು ಶಾಸಕನಾಗಿ ಎಲ್ಲೋ ನನ್ನಿಂದ ಎಲ್ಲೋ ಜವಾಬ್ದಾರಿ ಲೋಪ ಆಗಿದೆಯೇನೋ ಅಂತ ಅನಿಸೋ ರೀತಿಯಲ್ಲಿ ಆಗಬಾರ್ದು. ಇವತ್ತು 64,000 P ನಂಬರ್ಗಳು ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದೂ ಕೂಡ ಸರ್ವೆ ಆಗಲಿಲ್ಲ. ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನನಗೆ 2 ಮಕ್ಕಳಿದ್ದಾರೆ. ನನಗೆ 10 ಎಕರೆ ಜಮೀನಿದೆ ಸರ್ವೆ ನಂಬರ್ 1ರಲ್ಲಿ.
ನಾನು ಅದೆರಡನ್ನು ವಿಭಜನೆ ಮಾಡ್ತೀನಿ. ನನ್ನ 2 ಮಕ್ಕಳಿಗೆ 5 ಎಕರೆ 5 ಎಕರೆ ಸರ್ವೆ ಆಗಿ ಯಾವ 5 ಎಕರೆ ಎಲ್ಲಿಗೆ ಬರ್ತದೆ, ಅದರ ಗಡಿ ಯಾವುದು, ಇದೆಲ್ಲವನ್ನ ಗುರುತಿಸಿ ಅದಕ್ಕೊಂದು ಆಕಾರ ಬಂದು ಟಿಪ್ಪಣಿ ಇದನ್ನೆಲ್ಲ ಕೊಟ್ಟು ಹೊಸ ಸರ್ವೆ ನಂಬರ್ನ ಕೊಡಬೇಕು. ಹೊಸ ಮ್ಯೂಟೇಷನ್ ಆಗಬೇಕು ಅಲ್ವಾ ಪ್ರಶಾಂತ್ ಅವರೇ? ಇದಾಗಲಿಲ್ಲ ಅಂದರೆ ಹೊಸ ಸರ್ವೆ ನಂಬರೇ ಬರಲ್ಲ. ಸರ್ವೆ ನಂಬರ್ 1 ಅದರಲ್ಲಿ P1 ಅಂದರೆ ಸರ್ವೆ ನಂಬರ್ 1 ಪೈಕಿ 1 ಪೈಕಿ 2. ಈ ಪೈಕಿ ಯಾರ್ದು ಯಾರು ಎಲ್ಲಿ ಬರ್ತದೆ ಏನು ಬರ್ತದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಬರೀ ಇಬ್ಬರದೇ ಆಗಿದ್ದರೆ 5 ನಿಮಿಷದ ಕೆಲಸ ಸರಿಪಡಿಸ್ಬೋದು ಸರ್ವೆ ಮಾಡಿ. ಇದು 64,000 ಆಗಿದೆ ಇವತ್ತು. ಇದನ್ನು ಸರಿಪಡಿಸ್ಬೇಕಂದ್ರೆ ಕಂದಾಯ ಇಲಾಖೆಯಲ್ಲಿರುವಂಥ ಎಲ್ಲ ಸರ್ವೇಯರ್ಸ್ ಕೂಡ ಬಂದು ವಿರಾಜಪೇಟೆನಲ್ಲಿ ಕೂತು ಕೆಲಸ ಮಾಡಬೇಕು. ಇವತ್ತು ಕಂದಾಯ ನಿಗದಿನೇ ಆಗಲಿಲ್ಲ. ಕಂದಾಯ ನಿಗದಿ ಆಗಬೇಕಿತ್ತು. ಕಂದಾಯ ನಿಗದಿ ಆಗದೆ ಇರೋದು 1 ಲಕ್ಷ ಎಕರೆ ಉಳಿಕೆ ಏನಿದೆ ಅದು ನಿಗದಿ ಆಗಲಿಕ್ಕೆ ಇವತ್ತೊಂದು ಪೈಲಟ್ ಪ್ರಾಜೆಕ್ಟ್ನ ಶುರು ಮಾಡಿದೆ. 5 ತಾಲೂಕು ಕೊಡಗು ಜಿಲ್ಲೆನಲ್ಲಿರುವಂಥದ್ರಲ್ಲಿ 5 ಗ್ರಾಮಗಳನ್ನು ಗುರುತಿಸಿದೆ. ವಿರಾಜಪೇಟೆ ಕ್ಷೇತ್ರದಲ್ಲಿ ಪೊನ್ನಂಪೇಟೆ ತಾಲೂಕಿನಲ್ಲಿ ನಾವು ಕುಂದಾ ಗ್ರಾಮನ ಗುರುತಿಸಿದ್ದೇವೆ. ವಿರಾಜಪೇಟೆನಲ್ಲಿ ಲಮ್ಮತ್ತಿ, ಇದರಲ್ಲಿ ಮಡಿಕೇರಿನಲ್ಲಿ ಯಾವ ಗ್ರಾಮ ರೀ ಗೊತ್ತಾ? ಅಲ್ಲ ಅಲ್ಲ. ಸೊ ಅದರಿಂದ ಈ 3 ಗ್ರಾಮದಲ್ಲಿ ಪೊನ್ನಂಪೇಟೆನಲ್ಲಿರುವಂಥ ಕುಂದದು ನಿಂತೋಗ್ಬಿಟ್ಟಿದೆ, ಸರ್ವೇಯರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮ್ಮತ್ತಿ ಮುಗಿದು ವರದಿ ಸಲ್ಲಿಸಿದ್ದಾರೆ, ಮಡಿಕೇರಿಯದ್ದು ಮುಗಿದು ವರದಿ ಸಲ್ಲಿಸಿದ್ದಾರೆ. ಈ 5 ಮುಗಿದ್ರೆ ನಮಗೆ ಇದು ಯಶಸ್ಸಾಗಿ ಮುಗಿದ್ರೆ ನಂತರ ಉಳಿದಂಥ ಎಲ್ಲ ಗ್ರಾಮಗಳು ಅಂದರೆ 100ಕ್ಕಿಂತ ಹೆಚ್ಚು ಗ್ರಾಮಗಳನ್ನು ನಾವು ಕಂದಾಯ ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿ 1 ಲಕ್ಷ ಎಕರೆ ಕಂದಾಯ ಮಾಡುವಂಥದ್ದು ಪೂರ್ಣಗೊಳಿಸ್ತೀವಿ. ಇದು ಪೂರ್ಣಗೊಂಡ ನಂತರ ಒಂದೊಂದು ಸರ್ವೆ ನಂಬರ್ನಲ್ಲಿರುವಂಥ ಒಟ್ಟು ವಿಸ್ತರಣೆ, ಒಂದು ಸರ್ವೆ ನಂಬರ್ 1ರಲ್ಲಿ 100 ಎಕರೆ ಇದ್ದರೆ ಈ 100 ಎಕರೆದ ಒಟ್ಟು ವಿಸ್ತರಣೆಯನ್ನು ಮ್ಯಾಚ್ ಮಾಡಬೇಕು. ವಿವಿಧ ಕಾಲಮ್ಗಳಲ್ಲಿರುವಂಥ ಸಂಖ್ಯೆಗೂ, ಕಾಲಮ್ 9ರಲ್ಲಿರುವಂಥ ಸಂಖ್ಯೆಗೂ, ಕಾಲಮ್ 6ರಲ್ಲಿರುವಂಥ ಸಂಖ್ಯೆಗೂ ಮ್ಯಾಚ್ ಮಾಡಿ ಒಂದೇ ಇದ್ದರೆ ಯಾವುದೇ ವ್ಯತ್ಯಾಸಗಳಿಲ್ಲ ಅಂದರೆ ಆ ಪ್ರಕರಣಗಳನ್ನ ಬದಿಗಿಟ್ಟು ಅದಕ್ಕೆ ನಾವು ಸರ್ವೆ ನಂಬರ್ಗಳನ್ನ ನಿಗದಿ ಮಾಡಿ ಟಿಪ್ಪಣಿಯನ್ನು ಮಾಡಿ ಆಕಾರ ಬಂಧನ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ನಂತರ ಸಮಸ್ಯೆ ಇರೋದ ಪ್ರಕರಣಗಳನ್ನ ಬೇರೆ ರೀತಿ ತಗೋಬೇಕು. ಅದಕ್ಕೆ ಇವತ್ತು ಪ್ರಸ್ತಾವನೆ ಏನಿದೆ ಅಂತ ಹೇಳಿ ಚರ್ಚೆನಲ್ಲಿರುವಂಥದ್ದು ಯಾವುದೂ ಲಿಖಿತವಾಗಿಲ್ಲ. ಇಡೀ ಕೊಡಗು ಜಿಲ್ಲೆಗೆ ಹೊಸದಾಗಿ ಒಂದು ಸರ್ವೆ ಕಾರ್ಯಕ್ರಮವನ್ನು ಮಾಡುವಂಥದ್ದಿದೆ. ಇದನ್ನು ಕಂದಾಯ ಸಚಿವರ ಜೊತೆ ಚರ್ಚೆ ಕೂಡ ಆಗಿದೆ. ಈಗ ಒಂದು ಬ್ಲೂ ಪ್ರಿಂಟ್ನ ಕೂಡ ತಯಾರು ಮಾಡಿ ಅದು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೆಸಿದೆ. ಯಾಕಂದರೆ ಸಣ್ಣ ವಿಚಾರ ಅಲ್ಲ. ಸುಮ್ಮನೆ ಏನೋ ಮಾತಿಗೆ ನಿಮ್ಮ ಮನವಿಯನ್ನು ತಗೊಂಡು ಏನೋ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಈ ಇಡೀ ವಿರಾಜಪೇಟೆ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕೊಡಗು ಜಿಲ್ಲೆಯ ಮರು ಸರ್ವೆಯನ್ನು ಮಾಡಬೇಕಾಗ್ತದೆ. ಮರು ಸರ್ವೆಯನ್ನು ಮಾಡಿದ ನಂತರ ಎಲ್ಲ ಸರ್ವೆ ನಂಬರಲ್ಲಿ ವಿಭಜನೆ ಆಗಿರುವಂಥನ್ನು ಗುರುತಿಸಿ ಹೊಸ ಸರ್ವೆ ನಂಬರ್ಗಳನ್ನು ಕೊಟ್ಟು ಕಂದಾಯ ನಿಗದಿ ಸರ್ವೆ ಹೊಸ ಸರ್ವೆ ನಂಬರ್ಗಳನ್ನು ಕೊಟ್ಟು ಎಲ್ಲಿ ವಿಸ್ತರಣೆಯ ಮ್ಯಾಚ್ ಆಗೋದಿಲ್ಲ ಅಲ್ಲಿಗೆ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಇದಾದಾಗ ಭೌತಿಕಾತೆಯ ಸಮಸ್ಯೆ ಕೂಡ ಬಗೆಹರಿತದೆ. ಯಾಕಂದರೆ ಯಾರಿಗೆ ಯಾವ ಜಮೀನು ಸೇರ್ತದೆ ಅಂತ ಗುರುತಿಸುವಂಥ ಕೆಲಸ ಆಗುತ್ತೆ. ಸರಿ ನಾನು ಹೇಳ್ತಾ ಇರೋದು ಅಲ್ಲ, ನಿಮಗೆ ಗೊತ್ತಿರಲಿಲ್ಲ, ಗೊತ್ತಿದೆ. ಸೊ ಅದರಿಂದ ಈ ಪ್ರಕ್ರಿಯೆ ಆಗಬೇಕಂದ್ರೆ ಇದರಲ್ಲಿ ದೊಡ್ಡ ಶ್ರಮೆ ಇದೆ. ಆದರೆ ಖಂಡಿತವಾಗಿ ಇದನ್ನು ಮಾಡಿ. ನನ್ನ ನೀವು ಕೊಟ್ಟಿರುವಂಥ ಅವಧಿ ಮುಗಿಯೋವರೆಗೂ ಈ ಕಂದಾಯ ಸಮಸ್ಯೆಯನ್ನು ಬಗೆಹರಿಸುವಂಥದ್ದನ್ನು ಮಾಡ್ತೇನೆ. ಭಾಳ ಪ್ರಾಮಾಣಿಕವಾಗಿ ಮಾಡ್ತೀನಿ, ಬದ್ಧತೆಯಿಂದ ಮಾಡ್ತೀನಿ. ಇದರ ಬಗ್ಗೆ ಯಾರಿಗೂ ಕೂಡ ಸಂಶಯನೇ ಬೇಡ. ಆದರೆ ಇದಕ್ಕೆಲ್ಲ ಕೂಡ ಕಾರ್ಯರೂಪ ತರಲಿಕ್ಕೆ ತನ್ನದೇ ಆದಂಥ ವ್ಯವಸ್ಥೆ ಇದೆ, ತನ್ನದೇ ಆದಂಥ ಪ್ರಕ್ರಿಯೆಗಳಿದೆ. ಅದಕ್ಕೆ ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬರೋ ವರ್ಷ ಆದ್ಯತೆ ಮೇಲೆ ತಾಲೂಕಾ ಸೌಧಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಆ ತಾಲೂಕಾ ಸೌಧವನ್ನು ನಿರ್ಮಾಣ ಮಾಡಿ ಕೊಡುವಂಥ ಜವಾಬ್ದಾರಿ ನಂದು ಅಂತ ಹೇಳುವಂಥ ಆಶ್ವಾಸನೆ ನನಗೆ ಕೊಟ್ಟಿದ್ದಾರೆ. ಆ ಮಾತು ಹೇಳಿದ ಮೇಲೆ ನಾನು ಇನ್ನೂ ಹೆಚ್ಚು ಒತ್ತಾಯ ಮಾಡಲಿಕ್ಕೆ ಅವ್ರಿಗೆ ಹೋಗಿಲ್ಲ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ವರ್ಷ ತರುವಂಥ ಪ್ರಯತ್ನವನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ನೋಡೋಣ, ಅವ್ರ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ರೆ ನಾವು ಕಂದಾಯ ಭವನಕ್ಕೆ ಅಥವಾ ಕಂದಾಯ ಸೌಧಕ್ಕೆ
ಒಂದು ಗುದ್ದಲಿ ಪೂಜೆಯನ್ನ ಕೂಡ ನಿಮ್ಮ ಕೈನಲ್ಲಿ ಮಾಡಿಸುವಂಥದ್ದನ್ನ ಮಾಡ್ತೀವಿ. ಅದೇ ಇಲ್ಲ ಅಂದ್ರೆ ಬರೋ ವರ್ಷ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಅದು 10 ಕೋಟಿ ರೂಪಾಯಿ ಅದನ್ನು ಮೀಸಲಿಟ್ಟಿರುವಂತ ಕೆಲಸ ಕೂಡ ಆಗಿದೆ. ತಾಲೂಕು ಆಸ್ಪತ್ರೆಗೆ ಕೂಡ ದೊಡ್ಡ ಪ್ರಮಾಣದ ಹಣ ಬೇಕಾಗ್ತದೆ. 36 ಕೋಟಿ ರೂಪಾಯಿ ಇಲ್ಲಿಯ ತಾಲೂಕು ಆಸ್ಪತ್ರೆಗೆ ಬೇಕಾಗಿರುವಂತ ಹಣ. ಅದನ್ನ ಕೂಡ ಈ ವರ್ಷ ನಮಗೆ ಕೊಡುವಂತ ಸಾಧ್ಯತೆಗಳಿಲ್ಲ. ಬರೋ ವರ್ಷ ಹೊಸ ಬಡ್ಜೆಟ್ ಫೆಬ್ರವರಿಯಿಂದ ಮಾಡ್ತೀವಿ. ಈ ವರ್ಷದ ಬಡ್ಜೆಟ್ ಬರೀ 8 ತಿಂಗಳಿಗೋಸ್ಕರ ಹೊಸ ಸರ್ಕಾರ ರಚನೆಯಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹೊಸ ಬಡ್ಜೆಟ್ 12 ತಿಂಗಳಿಗೆ ಮುಂದಕ್ಕೆ ಬರ್ತದೆ. ಅದರಲ್ಲಿ ಖಂಡಿತವಾಗಿ ಇದನ್ನ ಪ್ರಸ್ತಾಪ ಮಾಡಿಸಿ ತರುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ. ತಾಲೂಕಾ ಸೌಧ ಮತ್ತು ಮಿನಿ ವಿಧಾನಸೌಧ, ತಾಲೂಕಾ ಸೌಧ ಮತ್ತು ತಾಲೂಕು ಆಸ್ಪತ್ರೆಯ ಕೆಲಸಗಳನ್ನು ಕೂಡ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಫಸ್ಟ್ ಗ್ರೇಡ್ ಕಾಲೇಜು, ಪದವಿ ಪೂರ್ವ ಕಾಲೇಜ್ ಏನಿದೆ, ಇದನ್ನ ನಾನೇ ಪದವಿ ಕಾಲೇಜ್ ಏನಿದೆ, ಇದಕ್ಕೆ ಅಧಿಕಾರಿಗಳನ್ನ, ಉನ್ನತ ಶಿಕ್ಷಣ ಅಧಿಕಾರಿಗಳನ್ನ ನಾನೇ ಕರೆ ತಂದಿದ್ದೀನಿ. ನಾವು ಮಾಧ್ಯಮದಲ್ಲಿ ನೋಡಿರ್ಬೋದು. ನಾವು ಮಳೆನಲ್ಲಿ ಹೋಗಿ ಇಲ್ಲಿ ಇರುವಂತ, ಯಾಕಂದ್ರೆ ತಕ್ಷಣಕ್ಕೆ ಕಟ್ಟಡ ಇದ್ರೆ ಮಾತ್ರ ಈ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳುವಂತ ಮಾತನ್ನು ಹೇಳಿದೆ. ಸೊ ಇಲ್ಲಿ ಇರುವಂತ ಕಾಲೇಜಿನಲ್ಲಿ ನಾವು ಜೂನಿಯರ್ ಕಾಲೇಜ್ಗೆ ಹೋಗಿ ಅಲ್ಲಿ ಕಟ್ಟಡ 2 ಕೊಠಡಿ ಸಿಗ್ತದ ಅಂತ ಹೇಳೋದನ್ನ ಪರಿಶೀಲನೆ ಮಾಡಿ ಅದನ್ನೇ ಗುರುತಿಸಿದೀವಿ. ಅಲ್ಲಿ ಕೊಠಡಿ ಇದೆಯಾ ಇಲ್ಲ ಅಂತ ತೀರ್ಮಾನ ಮಾಡೋಕ್ಕಿಂತ ಮೊದಲು ಇಲ್ಲೇ ಮಾಡೋದಂತ ಮಾಡಿಕೊಡಿ. ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಶಾಲೆ ಬಿಲ್ಡಿಂಗ್ ನಲ್ಲಿ ಆದ್ರೂ 2 ಕೊಠಡಿ ಸಿಗ್ತದೆ, ಪ್ರಾರಂಭ ಮಾಡೋಣ ಅಂತ ಹೇಳುವಂತ ಮನವಿಯನ್ನು ಮಾಡಿದ್ದೀನಿ. ಪೂರ್ವಕವಾಗಿ ಉನ್ನತ ಶಿಕ್ಷಣ ಸಚಿವಾಲಯ ಸ್ಪಂದಿಸಿದೆ. ಅಧಿಕಾರಿಗಳು ಬಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನು ಕೂಡ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ಮಾಡ್ತೇವೆ. ಅದು ಕೂಡ ನನ್ನ ಚುನಾವಣೆಯ ಪ್ರಣಾಳಿಕೆ ಆಶ್ವಾಸನೆಯಲ್ಲಿ ಒಂದಾಗಿರ್ತದೆ. ಬಿಇಒ ಕಚೇರಿ ಮತ್ತು 4 ಕೇಂದ್ರದಲ್ಲಿ ಪೋಸ್ಟ್ ಆಫೀಸ್ ಈಗಾಗಲೇ ಹೇಳಿದ್ದೀನಿ. ಮತ್ತೆ ಗೋಣಿಕೊಪ್ಪಲ್ ಪೊನ್ನಂಪೇಟೆ ರಸ್ತೆ, ಇದು ರಸ್ತೆ ಅಗಲೀಕರಣ ಬಹುಶಃ ತಕ್ಷಣಕ್ಕೆ ಅದು ಒಳ್ಳೇದಲ್ಲ ಅಂತ ಹೇಳುವಂಥದ್ದೇ ಎಲ್ಲರ ಅಭಿಪ್ರಾಯ. ನಾನು ಯಾಕಂದ್ರೆ ಉನ್ನತ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅಲ್ಲಿರುವಂತ ವಾಣಿಜ್ಯ ಕಟ್ಟಡಗಳ ಅವರ ಒಂದು ಸಮಿತಿ ಇದೆ, ಕಾಮರ್ಸ್ ಚೇಂಬರ್ ಆಫ್ ಕಾಮರ್ಸ್, ಅವರ ಅಧ್ಯಕ್ಷರು, ಅವರ ಪದಾಧಿಕಾರಿಗಳು, ನಾವೆಲ್ಲ ಕೂಡ ಅಲ್ಲಿ ನಡ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದೇವೆ. 2 ತೀರ್ಮಾನಗಳನ್ನು ತಗೊಂಡಿದ್ದೀವಿ. ಮುಖ್ಯವಾಗಿ ಒಂದು, ಪೊನ್ನಂಪೇಟೆಯಿಂದ ಹೋಗ್ತಾ ನಮ್ಮ ಬೈಪಾಸ್ ನಂತರ ಮೇಲೆ ಗೋಣಿಕೊಪ್ಪ ಹೋಗುವ ರಸ್ತೆ ಏನಿದೆ ಅದನ್ನ ತಕ್ಷಣಕ್ಕೆ ಒನ್ ವೇ ಮಾಡುವಂಥದ್ದನ್ನು ಮಾಡ್ತೀವಿ. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿರೋರು ಇದ್ರ ಮೇಲೆ ಬೈಪಾಸ್ನಲ್ಲೇ ಹೋಗಿ ಮೇನ್ ರೋಡಿಂದನೇ ಬರಬೇಕು. ಆ ಕಡೆಯಿಂದ ಬರೋರು ಮಾತ್ರ ಈ ಕಡೆ ಬರ್ಬೋದು. ಯಾಕಂದ್ರೆ ಅವಾಗ ಅಲ್ಲಿರುವಂಥ ಜಂಕ್ಷನ್ನಲ್ಲಿ ಏನು ಬಾಟಲ್ ನೆಕ್ ಇದೆ ಅದು ಆಗೋದಿಲ್ಲ, ಸ್ವಲ್ಪ ಸುಗಮವಾಗಿ ಟ್ರಾಫಿಕ್ ನಡೀತದೆ ಅಂತ. ಅದು ಕಾರ್ಯರೂಪಕ್ಕೆ ತಂದಿದ್ದಾರೆ ಇಲ್ವೋ ಗೊತ್ತಿಲ್ಲ ನಮಗೆ. 2ನೇದಾಗಿ ಆ ಮಂಜುನಾಥ ಬೇಕರಿ ಪಕ್ಕ ಇರುವಂತ ರಸ್ತೆ ಏನಿದೆ ಅದು ಪೈಸೆ ಹೊಳೆಯಿಂದ ಅದೇ ಅದಕ್ಕೆ ಆ ರಸ್ತೆ ಏನಿದೆ ಆ ಬ್ರಿಡ್ಜ್ ನಿರ್ಮಾಣಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಅವ್ರನ್ನ ಕರೆದು ಈಗಾಗಲೇ ಅವರು ಅದನ್ನ ನೋಡಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಕೊಡಿ, ಅದರ ನಂತರ ಎಸ್ಟಿಮೇಟ್ ಅನ್ನ ಕೂಡ ಕೊಡಿ, ನಾನು ತಗೊಂಡೋಗಿ ಅದನ್ನು ಸ್ಯಾಂಕ್ಷನ್ ಮಾಡಿಸುವಂತ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದೀನಿ. ಎಸ್ಟಿಮೇಟ್ ತಗೊಂಡು ಬಂದಿದ ತಕ್ಷಣ ನಾನು ತಗೊಂಡೋಗಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ಪ್ರಸ್ತಾವನೆ ನೀಡ್ತೀನಿ. ಆ ಬ್ರಿಡ್ಜ್ ಒಂದು ಬಂದರೆ ಇಲ್ಲಿಂದ ಮೈಸೂರು ರೋಡ್ಗೆ ಹೋಗುವಂಥವ್ರು ಸುಗಮವಾಗಿ ಹೋದ್ರೆ ಈ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವು ಅಗಲೀಕರಣ ಮಾಡಕ್ ಹೋದ್ರೆ ಇವತ್ತು ವಿರಾಜಪೇಟೆನಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ನಾವು ಅಗಲೀಕರಣ ಮಾಡಲಿಕ್ಕಾಗಿಲ್ಲ. ಯಾವುದೇ ರಸ್ತೆ ಇರಲಿ, ಎಲ್ಲಿ ವಾಣಿಜ್ಯ ಕಟ್ಟಡಗಳಿದೆ, ಎಲ್ಲಿ ಕಟ್ಟಡಗಳ ನಿರ್ಮಾಣ ಆಗಿದೆ ಅಲ್ಲಿ ಅಗಲೀಕರಣ ಬಹಳ ಕಷ್ಟ. ಈಗ ವಿರಾಜಪೇಟೆನಲ್ಲಿ ನಾವು ಅಗಲೀಕರಣ ಮಾಡೋಕ್ಕಾಗಿಲ್ಲ ಇನ್ನವರು. ನಾನು ಮನೆಗೆ ಮೊನ್ನೆ ಅವ್ರೆಲ್ಲರನ್ನು ಕರೆದು ಮೇಲ್ಗಡೆ ಬೆಟ್ಟದ ಮೇಲಿಂದ ಬರುವಂತ ರಸ್ತೆಯನ್ನ ಏನ್ ನಾವು ದುರಸ್ತಿ ಇವತ್ತು ಮಾಡ್ತಾ ಇದೀವಿ, ಹೊಸದಾಗಿ ರಸ್ತೆಯನ್ನ ಹಾಕ್ತಾ ಇದೀವಿ, ಅದಕ್ಕೂ ಕೂಡ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ ಮೇಲೆ ಒಂದು ಪ್ರಕರಣದಲ್ಲಿ ಇರುವಂತವ್ರು ಬಿಟ್ಟು ಇವತ್ತು ಮಾಡ್ತಾ ಇದ್ವಿ. ನೀವು ಅಮ್ಮತಿಯಿಂದ ಬರುವಂತ ರಸ್ತೆನಲ್ಲಿ ಆದ್ರೆ ಮುಖ್ಯ ರಸ್ತೆ ಏನಿದೆ ನೋಡಿ, ಮುಖ್ಯ ರಸ್ತೆಗೆ ನಾವು ಅಗಲೀಕರಣ ಮಾಡೋಕ್ಕಾಗದೆ ನಾನು ಏನೋ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಇದು ಜನರ ಕೈನಲ್ಲಿರುವಂತ ವಿಚಾರ. ಅದಕ್ಕಿಂತ ಮೊದಲು ಈಗ ಗೋಣಿಕೊಪ್ಪಲ್ ವಿಚಾರ ಮುಗಿಸ್ಬಿಡ್ತೀನಿ. ಗೋಣಿಕೊಪ್ಪಲ್ನಲ್ಲಿರುವಂತ ರಸ್ತೆನಲ್ಲಿ ಹೋಗ್ತಾ ರಸ್ತೆನಲ್ಲಿ ನಿಲ್ಲಿಸಿ ಸಾಮಗ್ರಿಯನ್ನ ಖರೀದಿ ಮಾಡ್ತಾರೆ. ಒಬ್ಬ ವೆಹಿಕಲ್ಗೆ ಅಕ್ಕಿ ತರಕಾರಿ ಎಲ್ಲ ಹಾಕೋವರೆಗೂ ಹಿಂದಗಡೆ ಲೈನ್ ಆಗುತ್ತೆ ಗಾಡಿ. ಪಾರ್ಕಿಂಗ್ ಎಲ್ಲಿದೆ ಅಲ್ಲಿ ಪಾರ್ಕಿಂಗ್ ಮಾಡೋದಿಲ್ಲ. 2 ವೀಲರ್ ಪಾರ್ಕಿಂಗ್ 4 ವೀಲರ್ ಮಾಡ್ತಾರೆ. 4 ವೀಲರ್ ಅವ್ರು ಮನ್ಸಿಗೆ ಬಂದಾಗ ಮಾಡ್ತಾರೆ. ಆಟೋನವರು ಆಟೋ ಸ್ಟ್ಯಾಂಡಲ್ಲಿ ನಿಲ್ಸಲ್ಲ. ಆಟೋನವರು ಸುತ್ತಾ ಇರ್ತಾರೆ. ಬಸ್ ಬಂದ್ರೆ ಅದು ಸುತ್ತ 10 ಗಂಟೆ ಸುತ್ತಾರೆ. ಅದ ನಂತರ ಪ್ರೈವೇಟ್ ಬಸ್ಗಳು ಎಲ್ಲೆಲ್ಲಿ ಗಿರಾಕಿಗಳು ಕೈ ತೋರಿಸ್ತಾರೆ ಅಲ್ಲೆಲ್ಲ ಹತ್ಕೊಳ್ಳೋದಕ್ಕೆ ನಿಲ್ಲಿಸ್ತಾರೆ. ಹಿಂದಗಡೆ ಎಲ್ಲ ಟ್ರಾಫಿಕ್
ಒಂದು ಕಡೆ ಪಾರ್ಕಿಂಗ್ 15 ದಿವಸ ಮೇಲೆ ಕೊಟ್ಟಿದ್ವಿ, ಅಲ್ಲಿ ನಿಲ್ಲಿಸಬೇಕು. ಯಾವ ಕಾರಣಕ್ಕೂ ಕೂಡ ಅಲ್ಲಿ ನಿಲ್ಲಿಸಿ ಖರೀದಿಗಳನ್ನ ಮಾಡುವಂಥದ್ದು ಮಾಡ್ಬೋದು. ಆ ಸಬ್ ಇನ್ಸ್ಪೆಕ್ಟರ್ ಮಹಿಳೆ ಇದ್ದಾರೆ, ಆ ಮಹಿಳೆಯರಿಗೆ ಬಾಯಿಗೆ ಬಂದಂಗೆ ಬೈತಾರೆ, ವಿಡಿಯೋ ರೆಕಾರ್ಡಿಂಗ್ ತೋರಿಸ್ತಾರೆ. ಸ್ವಲ್ಪ ನಾವು ನಾಗರಿಕತನವನ್ನು ಕೂಡ ನಾವು ಕಾಪಾಡ್ಕೋಬೇಕು. ಮತ್ತು ಈ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ. ಸೊ ಇವೆರಡು 3 ಕೆಲಸಗಳಾದರೆ ಖಂಡಿತವಾಗಿ ಅಲ್ಲಿ ಟ್ರಾಫಿಕ್ ಇರೋದಿಲ್ಲ. ಮತ್ತು ಅಲ್ಲಿರುವಂಥ ವಾಣಿಜ್ಯ ಕಟ್ಟಡಗಳೇನಿದೆ ಅವ್ರ ವ್ಯಾಪಾರ ಆಗಬೇಕು. ಅವ್ರು 2 ವೇ ಮಾಡಿ 1 ವೇ ಮಾಡೋದಕ್ಕೆ ಅವ್ರು ಒಪ್ಪಲ್ಲ. ನಾವು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು ಮತ್ತು ಅವ್ರ ಸಮಸ್ಯೆಗಳು ಕೂಡ ನೈಜವಾಗಿದ್ದರೆ ಅದನ್ನು ಕೂಡ ಪರಿಗಣಿಸುವಂಥದ್ದು ಮಾಡಬೇಕು. ಅದರಿಂದ ಇದು ಈ ತಕ್ಷಣಕ್ಕೆ ಮತ್ತು ಅದೇ ಮುಂದಕ್ಕೆ ಶಾಶ್ವತವಾದಂಥ ಪರಿಹಾರ ಅದು ಅಂತ ಹೇಳುವಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೇವೆ. ಪೊನ್ನಂಪೇಟೆ ಗೋಣಿಗೊಪ್ಪಲಲ್ಲಿ ವಾಣಿಜ್ಯ ಕಟ್ಟಡ ಇಲ್ಲ ಸರ್. ಈ ರೋಡಲ್ಲಿ ಟ್ರಾಫಿಕ್ ಏನು ಸಮಸ್ಯೆ ಅಲ್ಲ, ವಾಣಿಜ್ಯ ಕಟ್ಟಡಗಳು ಇಲ್ಲ. ಅಲ್ಲ, ಟ್ರಾಫಿಕ್ ಸಮಸ್ಯೆ ಅದ್ರ ಹಿಂದೆ ಒಂದು ಲಾರಿ ಹೋದ್ರೆ ಹಿಂದ್ಗಡೆ ಪೂರ್ತಿ ವೆಹಿಕಲ್ ಗಳು ಹಾಗೆ ಹೋಗ್ಬೇಕು. ಲಾರಿ ಕಷ್ಟ ಆಗ್ತವೆ, ಅಗಲ ಇಲ್ಲ. ಆಯ್ತು, ಅದನ್ನ ಬೇಕಾದ್ರೆ ನೀವು ಕೊಟ್ಟ ಮನವಿನ ಪರಿಗಣಿಸೋಣ. ಬಟ್ ಈಗ ಇರುವಂತ ವಾಸ್ತವ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಪ್ರಸ್ತಾವನೆಯನ್ನು ಈಗ ನೀವೆಲ್ಲ ಇಲ್ಲಿ ಸೇರಿರೋರು ಇದ್ದೀರಾ, ಹಿರಿಯರಿದ್ದೀರಾ, ನಿಮ್ಗೊಂದು ಪ್ರಸ್ತಾವನೆಯನ್ನು ಹಾಕ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಹೊಸ ತಾಲೂಕು ಆಗಿದ್ಮೇಲೆ ಪೊನ್ನಂಪೇಟೆ ಕಾನೂನಾತ್ಮಕವಾಗಿ ಪುರಸಭೆ ಆಗ್ತದೆ. ಆದರೆ ಪೊನ್ನಂಪೇಟೆ ಇವತ್ತು ಪುರಸಭೆ ಆಗಿದ್ರೆ ಗೋಣಿಕೊಪ್ಪ ಪಂಚಾಯಿತಿಯಾಗಿ ಉಳಿಲಿಕ್ಕೆ ಸಾಧ್ಯ. ಪಂಚಾಯಿತಿಯಾಗಿ ಇವತ್ತು ಗೋಣಿಕೊಪ್ಪ ಏನಿದೆ ಒಂದು ವಾಣಿಜ್ಯ ನಗರಿ ತರ ಬೆಳೀತಾ ಇದೆ. ಟೌನ್ ಕೂಡ ಅಲ್ಲ, ಸಿಟಿ ಆಗಿಬಿಟ್ಟಿದೆ. ಈಗ ಒಂದು ಸಿಟಿ ಆದಾಗ ಅದರ ಮೇಲೆ ಇರುವಂಥ ಒತ್ತಡಗಳು ಡ್ರೈನೇಜ್ ಸಿಸ್ಟಮ್ ಮೇಲೆ ಇರ್ತದೆ, ವಾಟರ್ ಸಿಸ್ಟಮ್ ಮೇಲೆ ಇರ್ತದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ಇರ್ತದೆ. ಘನತ್ಯಾಜ್ಯ ನಿವಾರಣೆಗೆ ಇಲ್ಲ, ಡ್ರೈನೇಜ್ಗೆ ಇಲ್ಲ, ಯಾವುದಕ್ಕೂ ಕೂಡ ಹಣ ಇಲ್ಲ. ಯಾಕಂದ್ರೆ ಪಂಚಾಯತಿಗೆ ಬರುವಂಥ ಅನುದಾನ ನೀವೇ ನೋಡಿದ್ರಿ. ಪಂಚಾಯತಿಗೆ ಎಲ್ಲ 15 ಫೈನಾನ್ಸ್ ಎಲ್ಲ ಸೇರಿಸಲು 15 ಲಕ್ಷ ಬರೋದಿಲ್ಲ. ಇದರಲ್ಲಿ ಯಾವ ಕೆಲಸ ಕೂಡ ಅವ್ರು ಮಾಡೋಕ್ಕಾಗಲ್ಲ. ಅದರಿಂದ ನಾವು ಇವತ್ತು ನಿಮ್ಮಲ್ಲಿ ಒಂದು ಮನವಿಯನ್ನ ಮತ್ತು ತಮ್ಮಲ್ಲಿ ನಿಮ್ಮ ಸಲಹೆಗಳನ್ನು ಕೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಪೊನ್ನಂಪೇಟೆ 60 ಗೋಣಿಕೊಪ್ಪ ಇದರ 3 ಸೇರಿ ಪುರಸಭೆಯನ್ನು ಮಾಡಿದ್ರೆ ನಾವು ಇಲ್ಲಿರುವಂಥ ಒತ್ತಡಗಳೇನಿದೆ ಇದನ್ನ ಬಗೆಹರಿಸಲಿಕ್ಕೆ ಅನುದಾನ ಬೇಕು. ನಮಗೆ ಅಮೃತೂನಲ್ಲಿ ವಾಟರ್ಗೆ ಇವತ್ತು ಪುರಸಭೆ ಆಗಿರೋದ್ರಿಂದ ವಿರಾಜಪೇಟೆ ಪುರಸಭೆಗೆ ವ್ಯಾಪ್ತಿಯಲ್ಲಿ ಬರುವಂಥದ್ದಕ್ಕೆ 48 ಕೋಟಿ ಕೊಟ್ಟಿದೆ. ಅಂಡರ್ ಗ್ರೌಂಡ್ ಡ್ರೈನೇಜಿಗೆ ಕೂಡ ಹಣ ಕೊಡ್ತಾರೆ UDL, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಈ ಪಂಚಾಯತಿನಲ್ಲಿ ಏನು ಸಿಗೋದಿಲ್ಲ, ಕಾಂಕ್ರೀಟ್ ರಸ್ತೆ ಒಂದಷ್ಟು ಸಿಗ್ತದೆ ಬಿಟ್ಟರೆ ಈ ಒಂದು ರೀತಿಯಾದಂಥ ಡೆವಲಪ್ಮೆಂಟ್ ಸಿಗಲ್ಲ. ಅದು ಸರಿಯೂ ಕೂಡ, ಯಾಕಂದ್ರೆ ಕಾನೂನಿನಲ್ಲಿ ಪಂಚಾಯತಿನ ಗುರುಸೋದಕ್ಕೆ ಅಷ್ಟಕ್ಕೆ ಮಾಡ್ತಾರೆ. ಇದನ್ನ ಮಾಡಿದ್ರೆ ನಮಗೆ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸಿಗ್ತಾರೆ, ಒಂದು ಪ್ಲಾನಿಂಗ್ ಅಥಾರಿಟಿ ಸಿಗ್ತಾರೆ. ಎಲ್ಲಿ ವಾಣಿಜ್ಯ ಮಾಡ್ಬೋದು, ಎಲ್ಲಿ ಮನೆಗಳ ನಿರ್ಮಾಣ ಮಾಡ್ಬೋದು, ಎಲ್ಲಿ ವ್ಯವಸಾಯ ಮಾತ್ರ ಮಾಡಬೇಕು, ಎಲ್ಲಿ ಗ್ರೀನ್ ಝೋನ್ ಇಡಬೇಕು, ಇದೆಲ್ಲವನ್ನ ಗುರುತಿಸಿ ಮಾಡುವಂಥ ಕೆಲಸ ಆಗ್ತದೆ. ಸೊ ಅದರಿಂದ ಇದೊಂದು ಪ್ರಸ್ತಾವನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಆಲೋಚನೆಯನ್ನು ಮಾಡಿದ್ದೇನೆ. ಆದರೆ ಸಾರ್ವಜನಿಕವಾಗಿ ಇದನ್ನು ಚರ್ಚೆ ಆಗಬೇಕು. ತಾವೆಲ್ಲ ತಮ್ಮ ಅಭಿಪ್ರಾಯವನ್ನು ಕೊಡಬೇಕು. ತಮ್ಮೆಲ್ಲರ ಅಭಿಪ್ರಾಯ ಪೂರಕವಾಗಿದ್ದರೆ ಅದನ್ನು ಕೊಟ್ಟು ಮಾಡಿಸ್ತೀನಿ. ಈಗ ಇವತ್ತು ಬರುವಂಥ ಈ ಕ್ಯಾಬಿನೆಟ್ನಲ್ಲಿ ಇದನ್ನ ಪುರಸಭೆ, ಪೊನ್ನಂಪೇಟ್ನ ಪುರಸಭೆ ಮಾಡುವಂಥದ್ದು ಫೈನಾನ್ಸ್ನಲ್ಲಿ ಕೂಡ ಕ್ಲಿಯರ್ ಆಗಿ ಪೆಂಡಿಂಗ್ ಇದೆ. ನಾನೇ ನಿಲ್ಲಿಸಿದ್ದೀನಿ. ಯಾಕೆ ನಿಲ್ಲಿಸಿದ್ದೀನಿ ಅಂದರೆ ಪೊನ್ನಂಪೇಟೆ ಪುರಸಭೆಯಾಗಿ ಗೋಣಿಕೊಪ್ಪ ಪಂಚಾಯತಿ ಆಗಿರೋದಕ್ಕೆ ಸಾಧ್ಯನೇ. ಪ್ರಪೋಸಲ್ ಹೋಗಿದೆ ಸರ್ ನಮ್ಮಲ್ಲಿಂದ, ಸರ್ ಪೊನ್ನಂಪೇಟೆಯಿಂದ. ಅದನ್ನೇ ನಾನು ಹೇಳ್ತಾ ಇರೋದು, ಪ್ರಪೋಸಲ್ನ ನಿಲ್ಲಿಸಿದ್ದೀನಿ, ಕ್ಯಾಬಿನೆಟ್ ಮುಂದೆ ತರ್ಸಕ್ಕೆ ನಾನೇ ನಿಲ್ಲಿಸಿದ್ದೀನಿ. ಯಾಕಂದ್ರೆ ಪೊನ್ನಂಪೇಟೆಯನ್ನ ಮಾಡಿ ಗೋಣಿಕೊಪ್ಪನ ಬಿಡಕ್ಕಾಗತ್ತಾ? 3 ಸೇರಿ ಮಾಡಿಸೋದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ 3 ಸೇರಿ ಮಾಡಿಸೋದಕ್ಕೆ ನಾಳೆನೇ ಪ್ರಸ್ತಾವನೆ ಕೊಡ್ತೀನಿ. ನಿಮ್ಮ ಒಪ್ಪಿಗೆ ಕೇಳ್ತಾ ಇದ್ದೀನಿ. ಆದ್ರಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ತುಂಬಾ ತಡ ಇರ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.